ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಕಾರ್ಡೇಟ್ಸ್ಗಳಲ್ಲಿ ನಾವು ಫಿಶಸ್ ಕಲ್ತಾ ಇತ್ತು, ಆ್ಯಂಫಿಬಿಯನ್ಸ್ ಆಯಿತು ಮತ್ತು ರೆಪ್ಟಿಲಿಯಾ ಆಯಿತು. ದ ನೆಕ್ಸ್ಟ್ ಕ್ಲಾಸ್ ಈಸ್ ಕ್ಲಾಸ್ ಏವ್ಸ್, ಅಂದರೆ ಬರ್ಡ್ಸ್ ಅಥವಾ ಜನರಲ್ ಆಗಿ ಹಕ್ಕಿಗಳು ಅಂತ ನಮ್ಗೆ ಗೊತ್ತಿದೆ. ಸೊ ಆ್ಯಂಫಿಬಿಯನ್ಸ್ ಹೆಂಗಿತ್ತು, ಅಲ್ಲಿ ಡ್ಯುಯಲ್ ಲೈಫ್ ಅಂದರೆ ಅವು ಉಭಯವಾಸಿಗಳು ಇತ್ತು. ಸೊ ಅಲ್ಲಿಂದ ಸ್ಲೋ ಆಗಿ ಕಂಪ್ಲೀಟಾಗಿ ಟೆರಿಸ್ಟ್ರಿಯಲ್ ಮೀಡಿಯಮ್ನಲ್ಲಿ ವಾಸಿಸುವಂತಹ ಪ್ರಾಣಿಗಳನ್ನು ಯಾವ್ದು ಕಲ್ತ್ವಿ ನಾವು? ರೆಪ್ಟಿಲಿಯಾ ಅಂತ ಕಲ್ತ್ವಿ. ಸೊ ನೀರಿನಿಂದ ಅವು ನೆಲದ ಮೇಲೆ ಬಂದು ಏವ್ಸನ್ನು ತೊಗೊಂಡ್ರೆ ಸ್ವಲ್ಪ ಅದಕ್ಕಿಂತನೂ ಅಡ್ವಾನ್ಸ್ ಆಗಿ ನೆಲದ ಮೇಲೂ ಕಂಡು ಬರ್ತವೆ, ನೀರಿನಲ್ಲೂ ಕೆಲವೊಂದು ಪಕ್ಷಿಗಳು ಇರ್ತವೆ, ಆಮೇಲೆ ಕೆಲವೊಂದು ಹಾರಾಡ್ತವೆ. ಸೊ ನಮಗೆ ಇಮ್ಯಾಜಿನರಿ ಒಂದು ಬರ್ಡ್ ಅಂತಂದರೆ ಏನು? ಹಾರಾಡುವಂತಹ ಪ್ರಾಣಿಗಳು. ಸೊ ಫ್ಲೈಯಿಂಗ್ ಮೋಡ್ ಆಫ್ ಲೊಕೊಮೋಷನನ್ನು ಹೊಂದಿರುವಂತಹ ಕಾರ್ಡೇಟ್ಸ್ಗಳಿಗೆ ನಾವು ಏವ್ಸ್ ಅಥವಾ ಬರ್ಡ್ಸ್ ಅಂತ ಕಲಿತೀವಿ. ಸೊ ಹಾಗಾದರೆ ಈ ಫ್ಲೈಯಿಂಗ್ ಮೋಡ್ ಇರಬೇಕು ಅಂತಂದರೆ ಅವ್ರ ಬಾಡಿನಲ್ಲಿ ಕೆಲವೊಂದು ಮಾಡಿಫಿಕೇಷನ್ಸ್ ಅಂತೂ ಇರಲೇಬೇಕು. ಕೆಲವೊಂದು ವಿಶಿಷ್ಟ ಕ್ಯಾರೆಕ್ಟರ್ಸ್, ಗುಣಲಕ್ಷಣಗಳನ್ನು ಹೊಂದಿರುವುದರಿಂದ ಇವು ಈಸಿಯಾಗಿ ತಮ್ಮ ಬಾಡಿ ವೇಟನ್ನು ಮೇಲಕ್ಕೆತ್ತಿ ಈಸಿಯಾಗಿ ಅವು ಸ್ಕೈನಲ್ಲಿ ಹಾರಾಡ್ಬೋದು. ಹಾಗಾದರೆ ಕಂಪೇರ್ ಟು ಆ್ಯಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್, ಇವ್ರ ಬಾಡಿನಲ್ಲಿ ಹೆಂಗೆ ಸ್ಪೆಷಲ್ ಮಾಡಿಫಿಕೇಷನ್ಸ್ ಇದ್ದಾವೆ ಅಂತ ಈ ವಿಡಿಯೋದಲ್ಲಿ ನಾವು ಕಲಿಯೋಣ. ಸೊ ಇನ್ ದಿಸ್ ವಿಡಿಯೋ ವಿ ಲರ್ನ್ ಅಬೌಟ್ ದ ಕ್ಲಾಸ್ ಏವ್ಸ್ ಅಥವಾ ಜನರಲ್ ಆಗಿ ಬರ್ಡ್ಸ್. ನಾವು ದೀಸ್ ಏವ್ಸ್ ದೀಸ್ ಆರ್ ಬೈಪೆಡಲ್. ಪೆಡಲ್ ಅಂದರೆ ಏನು? ಕಾಲು ಅಂತ ಅರ್ಥ. ಬೈ ಅಂದರೆ ಎಷ್ಟು? ಎರಡು. ಸೊ ಯಾಕೆ ಈ ಬೈಪೆಡಲ್ ಅಂತ ವರ್ಡ್ ಬಂತು? ಬಿಕಾಸ್ ಇಫ್ ಯು ಟೇಕ್ ಆ್ಯಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್, ಕ್ರೊಕೊಡೈಲ್ ತೊಗೊಂಡ್ರೆ ನೀವು ಮುಂದ್ಗಡೆ ಎರಡು ಕಾಲಿರುತ್ತೆ, ಹಿಂದ್ಗಡೆ ಎರಡು. ಅಂದರೆ ಮುಂದ್ಗಡೆ ಇದ್ದಿದ್ದೇನಿರ್ತಾವಲ್ಲ ಅವಕ್ಕೆ ನಾವು 4 ಲಿಂಬ್ ಅಂತ ಕರಿತೀವಿ. 4 FOUR ಅಲ್ಲ, FORE 4. ಮುಂದ್ಗಡೆ ಇರುವಂತಹ ಕಾಲಿಗೆ 4 ಲಿಂಬ್ ಅಂತೀವಿ, ಹಿಂದ್ಗಡೆ ಇರುವಂತಹ 1 ಪೇರ್ ಕಾಲಿಗೆ ಹೈಂಡ್ ಲಿಂಬ್ ಅಂತ ಕರಿತೀವಿ. ಫ್ರಾಗನ್ನು ತಗೊಳ್ಳಿ, ಅಲ್ಲೂ ಕೂಡ ಮುಂದ್ಗಡೆ 2 ಲೆಗ್ಸ್ ಇರ್ತವೆ, ಅಂದರೆ 4 ಲಿಂಬ್ಸ್ ಇರ್ತವೆ, ಹಿಂದ್ಗಡೆ 2 ಇರ್ತವೆ. ಲಿಸಾರ್ಡ್ ತಗೊಳ್ಳಿ, ಅಗೇನ್ 1 ಪೇರ್ ಎಂಟೀರಿಯರ್ ಆ್ಯಂಡ್ 1 ಪೇರ್ ಪೋಸ್ಟೀರಿಯರ್. ಬಟ್ ಹಿಯರ್ ಇನ್ ಕೇಸ್ ಆಫ್ ಬರ್ಡ್ಸ್, ಇಫ್ ಯು ಟೇಕ್ ದ ಲಿಂಬ್ಸ್, 2 ಪೇರ್ ಆಫ್ ಲಿಂಬ್ಸ್ ಅಂತೂ ಇರಲೇಬೇಕು. ಬಟ್ ಮುಂದ್ಗಡೆ ಏನು ಒಂದು ಪೇರ್ ಇದೆಯಲ್ಲ, ದೇ ಆರ್ ಮಾಡಿಫೈಡ್ ಇನ್ ಟು ವಿಂಗ್ಸ್. ಸೊ ಅವು ರೆಕ್ಕೆಗಳಾಗಿ ಇಲ್ಲಿ ಮಾರ್ಪಾಡಾಗಿ ಹೊಂದಿದ್ದಾವೆ. ಸೊ ಹಿಂದ್ಗಡೆ ಎಷ್ಟು ಉಳಿತು? ಹಿಂದ್ಗಡೆ 2 ಕಾಲು ಉಳಿತು. ಸೊ ಆ 2 ಕಾಲಿನ ಸಹಾಯದಿಂದ ಮಾತ್ರ ಈ ಅನಿಮಲ್ಸ್ಗಳು ವಾಕ್ ಮಾಡ್ಬೋದು ಅಥವಾ ಸ್ವಿಮ್ ಮಾಡ್ಬೋದು. ದೇರ್ ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ಬೈಪೆಡಲ್. ಸೊ ಅವು ವಾಕ್ ಮಾಡಲಿಕ್ಕೆ 2 ಕಾಲನ್ನು ಉಪಯೋಗಿಸ್ತವೆ ಕಂಪೇರ್ ಟು ಆ್ಯಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್. So the class aves, these animals are bipedal, feathered and winged animals. ಸೊ ಇದು ನಮಗೆ ಗೊತ್ತಿರುವಂಥದ್ದು. ಬರ್ಡ್ಸ್ ಅಂತಂದರೆ ಅಲ್ಲಿ ಫೆದರ್, ರೆಕ್ಕೆಗಳು ಅಂತ ಇರಬೇಕು. ರೆಕ್ಕೆಗಳ ಒಳಗಡೆ ಒಂದೊಂದು ಮತ್ತೆ ಪುಚ್ಚ ಅಂತ ಕರಿತೀವಲ್ಲ ನಾವು. ಸೊ ವಿಂಗ್ಸ್ ಇರಬೇಕು, ವಿಂಗ್ಸ್ ಒಳಗಡೆ ಫೆದರ್ಸ್ ಇರಬೇಕು. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ವಿಂಗ್ಸ್ ಆ್ಯಂಡ್ ಫೆದರ್ಸ್. ಇವಾಗ ಫುಲ್ ಒಂದು ಪ್ಯಾರೆಟ್ ತೊಗೊಂಡ್ರೆ ಇದೇನೊಂದು ಫುಲ್ ಸ್ಟ್ರಕ್ಚರ್ ಇದೆಯಲ್ಲ, ಇದು ಒಂದು ಮುಂದ್ಗಡೆ ಇರುವಂತಹ ಕಾಲು, ಅದು 4 ಲಿಂಬು. ಬಟ್ ಇಟ್ ಈಸ್ ಮಾಡಿಫೈಡ್ ಇನ್ ಟು 1 ವಿಂಗ್. ಈ ವಿಂಗ್ ಒಳಗಡೆ ಸಣ್ಣದಾದಂತಹ ಫೆದರ್ಸ್ಗಳಿರ್ತವೆ. ಸೊ ಫೆದರ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಫುಲ್ ರೆಕ್ಕೆ ಥರ ವಿಂಗನ್ನು ಅವು ಫಾರ್ಮ್ ಮಾಡ್ತವೆ. ಸೊ these animals, they are bipedal, they are feathered and winged animals. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ದ ಬಾಡಿ ಈಸ್ ಕವರ್ಡ್ ಬೈ ಫೆದರ್. ಸೊ ಇವ್ರ ಪೂರ್ತಿ ಬಾಡಿ ಮೇಲ್ಗಡೆ ಇವು ಫೆದರನ್ನು ಹೊಂದಿರ್ತವೆ. ಅಂದರೆ ಇಲ್ಲೇನು ಒಂದೊಂದೇ ಯೂನಿಟ್ ಇದಾವಲ್ಲ, ಸೊ ಆ ಥರ ಈ ಫೆದರ್ಸು ಪೂರ್ತಿ ಬಾಡಿ ತುಂಬ ಕವರ್ ಆಗಿರ್ತದೆ. ಆ್ಯಂಡ್ ದಿಸ್ ಸ್ಕಿನ್ ಈಸ್ ಡ್ರೈ. ದ ಪಾಯಿಂಟ್ ಹಿಯರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಕಂಪೇರ್ ದ ಸ್ಕಿನ್ ಆಫ್ ಆ್ಯಂಫಿಬಿಯನ್ಸ್ನಲ್ಲಿ ದ ಸ್ಕಿನ್ ವಾಸ್ ವೆರಿ ಮಾಯ್ಸ್ಟ್. ಅದನ್ನೇ ನೀವು ರೆಪ್ಟಿಲಿಯಾ ತೊಗೊಂಡ್ರೆ ದ ಸ್ಕಿನ್ ಈಸ್ ಕಂಪ್ಲೀಟ್ಲಿ ಡ್ರೈ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಎಪಿಡರ್ಮಲ್ ಸ್ಕೇಲ್ಸ್. ಮತ್ತು ಒಂದು ವರ್ಡ್ ಇತ್ತು ಸ್ಕೂಟ್ಸ್ ಅಂತ, ನೆನಪಿದೆಯಾ? ಅದೇ ಥರ ಇವನ್ ಇನ್ ಕೇಸ್ ಆಫ್ ಬರ್ಡ್ಸ್ ಆಲ್ಸೋ ದ ಸ್ಕಿನ್ ಈಸ್ ಡ್ರೈ. ಬಟ್ ಇಲ್ಲಿ ಟೇಲನ್ನು ತೊಗೊಂಡ್ರೆ, ಈ ಬರ್ಡ್ಸದ್ದು ಟೇಲನ್ನು ತೊಗೊಂಡ್ರೆ, now this tail, at the base of the tail you will get the specialized glands ಅಂದರೆ ಗ್ರಂಥಿಗಳು ಅಂತ ಅರ್ಥ. ಒಂದು ಗ್ಲ್ಯಾಂಡ್ ಅಥವಾ ಗ್ರಂಥಿ ಅಂತಂದರೆ ಅದು ಏನೋ ಒಂದನ್ನು ಸಿಕ್ರೀಟ್ ಮಾಡಬೇಕು, ಹೌದಾ? ಇವಾಗ ನಮ್ಮ ಬಾಡಿನಲ್ಲಿ ಸ್ಕಿನ್ ತೊಗೊಂಡ್ರೆ ಆಯಿಲ್ ಗ್ಲ್ಯಾಂಡ್ಸ್ ಇರುತ್ತೆ. ಸೊ ಸ್ಕಿನ್ನಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಏನು ಮಾಡ್ತವೆ? ಆಯಿಲನ್ನು ಉತ್ಪತ್ತಿ ಮಾಡ್ತವೆ. ಅದೇ ಥರ ಬರ್ಡ್ಸ್ನಲ್ಲಿ ಸ್ಕಿನ್ ಅಂತೂ ಡ್ರೈ ಇರುತ್ತೆ, ಗ್ಲ್ಯಾಂಡ್ಸ್ ಅಬ್ಸೆಂಟ್ ಇರ್ತವೆ, ಎಕ್ಸೆಪ್ಟ್ ಟೇಲ್ನಲ್ಲಿ
ಈ ಸ್ಪೆಷಲ್ ಆಯಿಲ್ ಗ್ಲ್ಯಾಂಡ್ಸ್ಗಳು ಕಂಡು ಬರ್ತವೆ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್. The skin is dry and the glands are absent except for the oil gland which is present at the base of the tail. ಸೊ ಬೇರೆ ಎಲ್ಲಿ ಬಾಡಿನಲ್ಲಿ ನಿಮಗೆ ಗ್ಲ್ಯಾಂಡ್ಸ್ ಕಂಡು ಬರೋದಿಲ್ಲ, ಗ್ರಂಥಿಗಳು ಕಂಡು ಬರೋದಿಲ್ಲ, ಜಸ್ಟ್ ಇಟ್ ಈಸ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ದ ಟೇಲ್. ಸೊ ಅದನ್ನೇ ಇಲ್ಲಿ ಬರೆದಿರೋದು. The skin is very dry here and oil glands only at the base of the tail. ಸರಿನಾ? ನೆಕ್ಸ್ಟ್ ಪಾಯಿಂಟ್ ಈಸ್ ಅಬೌಟ್ ದ ಮೋಡಿಫಿಕೇಶನ್ಸ್. ಫೋರ್ ಲಿಂಬ್ ಮತ್ತು ಹೈಂಡ್ ಲಿಂಬ್ ಹೆಂಗೆ ಮೋಡಿಫೈ ಆಗಿದ್ದಾವೆ. ಫೋರ್ ಲಿಂಬ್ ಅಂತಂದರೆ ಮುಂದ್ಗಡೆ ಇರುವಂತಹ ಎರಡು ಕೈ ಅಂತ ಅರ್ಥ ಆಯಿತು. ಸೊ ಈ ಮುಂದ್ಗಡೆ ಇರುವಂತಹ ಏನು ಎರಡು ಕೈ ಥರ ಸ್ಟ್ರಕ್ಚರ್ ಇದ್ದಾವಲ್ಲ, ಲಿಂಬ್ಸ್ ಇದ್ದಾವಲ್ಲ, ದೀಸ್ ಫೋರ್ ಲಿಂಬ್ಸ್ ದೇ ಆರ್ ಮೋಡಿಫೈಡ್ ಇನ್ ಟು ವಿಂಗ್ಸ್. ಸೊ ಈ ವಿಂಗ್ಸಿಂದ ಏನು ಹೆಲ್ಪ್ ಆಗ್ತಾ ಇದೆ, ಇವಕ್ಕೆ ಫ್ಲೈ ಮಾಡಲಿಕ್ಕೆ, ಹಾರಲಿಕ್ಕೆ ಹೆಲ್ಪ್ ಆಗ್ತಾ ಇದೆ. ಸೊ ವಾಟ್ ಈಸ್ ದ ಮಾಡಿಫಿಕೇಶನ್ ಆಫ್ ದೀಸ್ ಎನಿಮಲ್ಸ್ ವಿಚ್ ಹೆಲ್ಪ್ಸ್ ಇನ್ ಫ್ಲೈಯಿಂಗ್? These are the forelimbs. The forelimbs are modified into wings and these wings helps in the flying. And there are some birds even though they have a wings but they can't fly. Example ಯಾವುದು? ಆಸ್ಟ್ರಿಚ್ ಮತ್ತು ಪೆಂಗ್ವಿನ್, ಕೆಲವೊಂದು ಎಕ್ಸೆಪ್ಷನ್ಸ್ಗಳು. ಸೊ ಇನ್ ಕೇಸ್ ಆಫ್ ಆಸ್ಟ್ರಿಚ್ ಆ್ಯಂಡ್ ಪೆಂಗ್ವಿನ್ ದೇ ಆರ್ ಕಾಲ್ಡ್ ಆ್ಯಸ್ ಫ್ಲೈಟ್ಲೆಸ್ ಬರ್ಡ್ಸ್. ಅಂದರೆ ಹಾರಾಡಲಿಕ್ಕೆ ಆಗದೇ ಇರುವಂತಹ ಹಕ್ಕಿಗಳು ಯಾವ್ಯಾವು? ಆಸ್ಟ್ರಿಚ್ ಆಗ್ಬೋದು ಅಥವಾ ಪೆಂಗ್ವಿನ್ ಆಗ್ಬೋದು. ಇನ್ನೂ ಸಾಕಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಹಿಯರ್ ಐ ಹ್ಯಾವ್ ಕೋಟೆಡ್ ಓನ್ಲಿ 2 ಎಕ್ಸಾಂಪಲ್ಸ್. ರೈಟ್, ಫೋರ್ ಲಿಂಬ್ ಆಯಿತು. ಹೈಂಡ್ ಲಿಂಬ್ ತಗೊಂಡ್ರೆ ಅಂದರೆ ಹಿಂದ್ಗಡೆ ಇರುವಂತಹ ಎರಡು ಕಾಲನ್ನು ತಗೊಂಡ್ರೆ, ದ ಹೈಂಡ್ ಲಿಂಬ್ಸ್ ದೇ ಹ್ಯಾವ್ ಸ್ಕೇಲ್ಸ್ ಆ್ಯಂಡ್ ಕ್ಲಾಡ್ ಡಿಜಿಟ್ಸ್. ಸ್ಕೇಲ್ಸ್ ಅಂದರೆ ನಮಗೆ ಗೊತ್ತಿದೆ, ಬಾಡಿ ಮೇಲ್ಗಡೆ ಈ ಥರ ಸ್ಟ್ರಕ್ಚರ್ಸ್ ಇರುತ್ತೆ. ಇಲ್ಲಿ ನೀವು ಬರ್ಡ್ಸ್ನಲ್ಲಿ ಈ ಹೈಂಡ್ ಲಿಂಬ್ಸ್ ಅಂದರೆ ಇವು ಬೈಪೆಡಲ್ ಸ್ಟ್ರಕ್ಚರ್. ಸೊ ಇದ್ರ ಮೇಲ್ಗಡೆ ಚಿಕ್ಕ ಚಿಕ್ಕದಾದಂತಹ ಈ ಥರ ಸ್ಕೇಲ್ಸ್ ಇರ್ತವೆ, ಹೌದಾ? ಸೊ ದ ಹೈಂಡ್ ಲಿಂಬ್ಸ್ ದೇ ಹ್ಯಾವ್ ಸ್ಕೇಲ್ಸ್ ಆ್ಯಂಡ್ ಕ್ಲಾಡ್ ಡಿಜಿಟ್ಸ್. ಡಿಜಿಟ್ಸ್ ಅಂತಂದರೆ ಯೂಶ್ವಲಿ ಈ ಬೆರಳು ಅಂತ ಅರ್ಥ. ಸೊ ನಾವು ದಿಸ್ ಈಸ್ 1 ಡಿಜಿಟ್. ಮುಂದ್ಗಡೆ ಕ್ಲಾಸ್ ಇರುತ್ತೆ. ಕ್ಲಾಸ್ ಅಂತಂದರೆ ಹೀಗೆ ಚೂಪಾಗಿ ಒಂದು ಸ್ಟ್ರಕ್ಚರ್ ಇರುತ್ತಲ್ಲ, ಹದ್ದಿನಲ್ಲಿ ಅದು ಈಸಿಯಾಗಿ ಕಂಡು ಬರುತ್ತೆ. ಸೊ ಯೂಶ್ವಲಿ ಬರ್ಡ್ಸನ್ನು ತೊಗೊಂಡ್ರೆ ಹೈಂಡ್ ಲಿಂಬ್ಸ್ ಮೇಲ್ಗಡೆ ಸ್ಕೇಲ್ಸ್ ಇರುತ್ತೆ, ಮುಂದ್ಗಡೆ ಈ ಥರ ಬೆರಳ್ಸ್ ಇರ್ತವೆ, ಅಂದರೆ ಡಿಜಿಟ್ಸ್ ಇರ್ತವೆ. ಈ ಡಿಜಿಟ್ ಮುಂದ್ಗಡೆ ಸಿ ಹಿಯರ್, ಇದು ಹಿಂದ್ಗಡೆ ಕಾಲಾಯಿತು ಅಂದರೆ ಮೇಲ್ಗಡೆ ನಿಮಗೆ ಈ ಥರ ಸ್ಕೇಲ್ಸ್ ಕಾಣ್ತವೆ, ಹೌದಾ? ಮುಂದ್ಗಡೆ ಈ ಥರ ಡಿಜಿಟ್ಸ್ ಇರ್ತವೆ. ಓಕೆ, ಆ್ಯಂಡ್ ಆ್ಯಟ್ ದ ಟಿಪ್ ಹಿಯರ್ ಯು ವಿಲ್ ಫೈಂಡ್ ದ ಕ್ಲಾಸ್. ಈ ಥರ ಚೂಪಾದ ಉಗುರು ಥರ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್, ದ ಹೈಂಡ್ ಲಿಂಬ್ಸ್ ದೇ ಹ್ಯಾವ್ ಸ್ಕೇಲ್ಸ್ ಆ್ಯಂಡ್ ಕ್ಲಾಡ್ ಡಿಜಿಟ್ಸ್. ಕ್ಲಾ ಅನ್ನು ಹೊಂದಿರುವಂತಹ, ಚೂಪಾದ ಉಗುರನ್ನು ಹೊಂದಿರುವಂತಹ ಡಿಜಿಟ್ಸ್ಗಳು, ಬೆರಳುಗಳನ್ನು ಇವು ಹೊಂದಿರ್ತವೆ. ವಾಟ್ ಈಸ್ ದ ಯೂಸ್ ಆಫ್ ಹೈಂಡ್ ಲಿಂಬ್ಸ್? ಫೋರ್ ಲಿಂಬ್ಸ್ ಅಂತೂ ಫ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗ್ತಿದೆ. ಈ ಹೈಂಡ್ ಲಿಂಬ್ ಏನು ಮಾಡ್ತಾ ಇದೆ? ದಿಸ್ ಹೈಂಡ್ ಲಿಂಬ್ ಇಟ್ ಹೆಲ್ಪ್ಸ್ ಇನ್ ವಾಕಿಂಗ್. ಸೊ ಬರ್ಡ್ಸು ವಾಕ್ ಮಾಡಬೇಕು ಅಂತಂದರೆ, ನಡೆದಾಡಲಿಕ್ಕೆ, ನೀವು ಅದು ಪಿಕಾಕ್ನಲ್ಲಿ ಈಸಿಯಾಗಿ ಕಂಡು ಬರುತ್ತೆ, ಅವು ನಡೆದಾಡಲಿಕ್ಕೆ ದೇ ಆರ್ ಡಿಪೆಂಡೆಂಟ್ ಆನ್ ದ ಹೈಂಡ್ ಲಿಂಬ್ಸ್. ಕೆಲವೊಂದು ಬರ್ಡ್ಸ್ಗಳಲ್ಲಿ ದ ಹೈಂಡ್ ಲಿಂಬ್ಸ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ವಿಮ್ಮಿಂಗ್. ಡಕ್, ಬಾತ್ಕೋಳಿ ತಗೊಂಡ್ರೆ ಈ ಹಿಂದ್ಗಡೆ ಇರುವಂತಹ ಏನು ಕಾಲಿದಾವಲ್ಲ, ಅವು ನೀರಿನಲ್ಲಿ ಸ್ವಿಮ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ದೇ ಆರ್ ಆಲ್ಸೋ ಹೆಲ್ಪ್ಫುಲ್ ಇನ್ ಕ್ಲಾಸ್ಪಿಂಗ್. ಈ ಕ್ಲಾಸ್ಪಿಂಗ್ ಅಂತಂದರೆ ಈ ಬರ್ಡ್ಸ್ಗಳು ಯೂಶ್ವಲಿ, ಈ ಪ್ಯಾರಟ್ ಫಾರ್ ಎಕ್ಸಾಂಪಲ್, ಈ ಒಂದು ಮರದ ಒಂದು ಕೊಂಬೆ ಇತ್ತು ಅಂತಂದರೆ ಅದ್ರ ಮೇಲೆ ಬರ್ಡ್ ಕುತ್ಕೋಬೇಕು ಅಂದರೆ ಇದು ಹೈಂಡ್ ಲಿಂಬ್ ಅಂತ ಇಮ್ಯಾಜಿನ್ ಮಾಡಿ. ಹೈಂಡ್ ಲಿಂಬ್ ಏನು ಮಾಡುತ್ತೆ, ಇದೇನು ಮರದೇನು ಕೊಂಬೆ ಇದೆಯಲ್ಲ, ಇದನ್ನು ಹೀಗೆ ಕ್ಲಾಸ್ಪ್ ಮಾಡಲಿಕ್ಕೆ, ಹೀಗೆ ಹಿಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಸ್ಟ್ರಕ್ಚರನ್ನು ನೀವು ಅಬ್ಸರ್ವ್ ಮಾಡಿದರೆ ಕೆಳಗಡೆ ಒಂದು ಟ್ವಿಗ್ ಇದೆ, ಅಂದರೆ ಗಿಡದ ಯಾವುದೋ ಒಂದು ಪೋರ್ಷನ್ ಇದೆ. ಸೊ ಅದನ್ನು ಗಟ್ಟಿಯಾಗಿ ಹೀಗೆ ಕ್ಲಾಸ್ಪಿಂಗ್, ಹಿಂಗೆ ಹಿಡ್ಕೊಳ್ಳಿಕ್ಕೆ ಯಾವ ಲಿಂಬ್ಸ್ ಹೆಲ್ಪ್ ಮಾಡ್ತಾ ಇದ್ದಾವೆ? ಹೈಂಡ್ ಲಿಂಬ್ಸ್ ಹೆಲ್ಪ್ ಮಾಡ್ತಿದ್ದಾವೆ. ಸೊ ದ ಹೈಂಡ್ ಲಿಂಬ್ಸ್ ದೇ ಆರ್ ಯೂಸ್ಫುಲ್ ಇನ್ ವಾಕಿಂಗ್, ಸ್ವಿಮ್ಮಿಂಗ್ ಆ್ಯಂಡ್ ಕ್ಲಾಸ್ಪಿಂಗ್. ಕ್ಲಾಸ್ಪಿಂಗ್ ಅಂತಂದರೆ ಗಟ್ಟಿಯಾಗಿ ಆ ರೆಂಬೆಯನ್ನು ಹೀಗೆ ಹಿಡ್ಕೊಳ್ಳೋದು, ಲಾಕ್ ಮಾಡಿ ಹಿಡ್ಕೊಳ್ಳೋದು. ಸೊ ದಿಸ್ ಈಸ್ ಅಬೌಟ್ ದ ಮೋಡಿಫಿಕೇಷನ್ಸ್. ಏನು ಮೋಡಿಫೈ ಆಯಿತು ಇಲ್ಲಿ? ಫೋರ್ ಲಿಂಬು ಮೋಡಿಫೈ ಆಯಿತು. ಯಾಕೆ ಮೋಡಿಫೈ ಆಯಿತು? ಫ್ಲೈ ಆಗಲಿಕ್ಕೆ, ಹಾರಲಿಕ್ಕೆ ಇವಕ್ಕೆ ಏನು ಹೆಲ್ಪ್ ಮಾಡ್ತವೆ? ಈ ಫೋರ್ ಲಿಂಬ್ಗಳು ಹೆಲ್ಪ್ ಮಾಡ್ತವೆ. ಓಕೆ, ಈ ಎಲ್ಲ ಬರ್ಡ್ಸ್ಗಳಲ್ಲಿ ತುಂಬ ಇಂಪಾರ್ಟೆಂಟಾಗಿ ಅಟ್ರಾಕ್ಟಿವ್ ಆಗಿ ಒಂದು ಸ್ಟ್ರಕ್ಚರ್ ಇರುತ್ತೆ. ಯಾವುದದು? ಬೀಕ್, ಕೊಕ್ಕೆ ಅಂತ ಹೇಳ್ತೀವಲ್ಲ. ಸೊ ಹೌ ಅಬೌಟ್ ದಿಸ್ ಬೀಕ್? ಏನಿದು ಬೀಕ್ ಅಂತಂದರೆ, ಸಿ ಕ್ಲಾಸ್ ಏವ್ಸ್ ಅಂತ ತೊಗೊಂಡ್ರೆ ದೇ ಕಮ್ಸ್ ಅಂಡರ್ ಗ್ನಾಥೋಸ್ಟೊಮ್ಯಾಟ. ನೆನಪಿದೆಯಾ? ಸ್ಟಾರ್ಟಿಂಗ್ ನಾವು ಕಾರ್ಡೇಟ್ಸ್ ಕಲಿಬೇಕಾದ್ರೆ ಕ್ಲಾಸಿಫಿಕೇಷನ್ ಕಲ್ತಿದ್ವಿ. ಅದರಲ್ಲಿ ವರ್ಟಿಬ್ರೇಟಾ ಈಸ್ ಡಿವಿಸಿಬಲ್ ಇಂಟು
ಟೂ ಟೈಪ್ಸ್ ಯಾವ್ಯಾವುದು, ಒಂದು ಅಜ್ಞಾತ, ಒಂದು ಜ್ಞಾತೋಸ್ಟೊಮ್ಯಾಟ. ಅಜ್ಞಾತ ಅಂತಂದರೆ ದವಡೆ ಇರಲಾರ್ದಂತಹ ಜಾಲೆಸ್ ಎನಿಮಲ್ಸ್ ಇತ್ತು, ಅದನ್ನೇ ನಾವು ಜ್ಞಾತೋಸ್ಟೊಮ್ಯಾಟ ತೊಗೊಂಡ್ರೆ ದ ಎನಿಮಲ್ಸ್ ವಿಚ್ ಆರ್ ಹ್ಯಾವಿಂಗ್ ಜಾಸ್ ಅಂದರೆ ದವಡೆ. ಹೌದಾ, ಈ ನಮ್ಮ ದವಡೆ ತೊಗೊಂಡ್ರೆ ಕೆಳಗಡೆ ಮತ್ತು ಮೇಲ್ಗಡೆ ದವಡೆ. ಬರ್ಡ್ಸ್ನಲ್ಲಿ ಏನಾಗಿದೆ, ಈ ದವಡೆನ ಪೂರ್ತಿ ಮುಂದಕ್ಕೆ ಹೀಗೆ ಉದ್ದವಾಗಿ ಬೆಳೆದಿರುತ್ತೆ. ಮೇಲ್ಗಡೆದ್ದು ಮತ್ತು ಕೆಳಗಡೆದ್ದೇನು ಜಾಸ್ ಇದಾವಲ್ಲ ಅವು ಇಲ್ಲಿಗೆ ಸ್ಟಾಪ್ ಆಗಲ್ಲ, ಗ್ರೋತ್ ಫುಲ್ ಹೀಗೆ ಮುಂದಕ್ಕೆ ಬೆಳೆದು ಟೀತ್ ಇರೋದಿಲ್ಲ, ಹಲ್ಲುಗಳಲ್ಲಿ ಇರೋದಿಲ್ಲ, ಜಸ್ಟ್ ನಿಮಗೆ ಈ ಜಾ ಬೋನ್ಸ್ ಅಷ್ಟೇ ಮುಂದಕ್ಕೆ ಬೆಳೆದಿರ್ತವೆ. ಅದೇ ಸ್ಟ್ರಕ್ಚರನ್ನು ನಾವು ಬೀಕ್ ಅಂತ ಇಲ್ಲಿ ರೆಫರ್ ಮಾಡ್ತೀವಿ ಬರ್ಡ್ಸ್ಗಳಲ್ಲಿ. ಸೊ ಇನ್ ಕೇಸ್ ಆಫ್ ಬರ್ಡ್ಸ್ ದ ಜಾ ಬೋನ್ಸ್ ಅಂದರೆ ಈ ದವಡೆಯಲ್ಲಿರುವಂತಹ ಏನು ಬೋನ್ಸ್ ಇದಾವಲ್ಲ ಅವು ಬೋನ್ಸ್ ಹಿಂಗೆ ಉದ್ದಕ್ಕೆ ಬೆಳೆದಿರ್ತವೆ. ಸೊ ದ ಜಾ ಬೋನ್ಸ್ ಆರ್ ಪ್ರೊಲಾಂಗ್ಡ್ ಟು ಫಾರ್ಮ್ ಟೂತ್ಲೆಸ್ ಬೀಕ್. ಸೊ ಈ ಬೀಕ್ ಒಳಗಡೆ ಯಾವುದೇ ರೀತಿಯಾದಂತಹ ಹಲ್ಲುಗಳು ಕಂಡು ಬರೋದಿಲ್ಲ. ಸರಿನಾ? ಸೊ ಇಲ್ಲಿವರೆಗೂ ಆಯಿತು ಇಂಪಾರ್ಟೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಈಸ್ ಅಬೌಟ್ ದ ಎಂಡೋಸ್ಕೆಲಿಟನ್. ಇದನ್ನು ಸಾಕಷ್ಟು ಬಾರಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಎಂಡೋಸ್ಕೆಲಿಟನ್, ಎಂಡೋ ಅಂದರೆ ನಮ್ಗೆ ಗೊತ್ತಿದೆ ಒಳಗಡೆ ಇರೋದು, ಸ್ಕೆಲಿಟನ್ ಅಂತಂದರೆ ಯಾವುದೋ ಒಂದು ಹಾರ್ಡ್ ಆಗಿರುವಂತಹ ಗಟ್ಟಿಯಾದಂತಹ ಒಂದು ವಸ್ತು. ಈ ಎನಿಮಲ್ಸನ್ನು ತಗೊಂಡ್ರೆ ಬಾಡಿ ಒಳಗಡೆ ಸ್ಕೆಲಿಟನ್ ಇರುತ್ತೆ, ಹೌದಾ? ಬಟ್ ಸ್ಕೆಲಿಟನ್ನದ್ದು ಏನು ಸ್ಪೆಷಾಲಿಟಿ ಅಂತಂದರೆ the bones which are present in the form of endoskeleton usually they are very long. ಸೊ ಅವು ಈ ನಮ್ಮ ಬಾಡಿ ಕಂಪೇರ್ ಮಾಡಿದರೆ ಚಿಕ್ಕ ಚಿಕ್ಕದಾದಂತಹ ಬೋನ್ಸ್ಗಳು ಕಂಡು ಬರ್ತವೆ. ಬಟ್ ಹಿಯರ್ ಇನ್ ಕೇಸ್ ಆಫ್ ಬರ್ಡ್ಸ್ ದ ಬೋನ್ಸ್ ಆರ್ ವೆರಿ ಲಾಂಗ್ ಆ್ಯಂಡ್ ದೇ ಆರ್ ಹಾಲೋ. ಹಾಲೋ ಅಂತಂದ್ರೆ ಏನು, ಒಳಗಡೆ ಅವು ಪೊಕ್ಕಳಿ ಅಂದರೆ ಖಾಲಿ ಇರ್ತವೆ ಒಳಗಡೆ. ಓಕೆ, ನಮ್ಮ ಬೋನ್ ತೊಗೊಂಡ್ರೆ ಹೌ ವಿ ಡ್ರಾ ದ ಬೋನ್, ಇದು ಒಂದು ಬೋನು, ಓಕೆ, ಮೂಳೆ ಅಂತ ತಗೋತೀವಲ್ಲ, ಒಳಗಡೆನೂ ಫುಲ್ ಇಲ್ಲಿ ಕಾಂಪ್ಯಾಕ್ಟ್ ಆಗಿ ಟಿಶ್ಯೂ ಇರುತ್ತೆ, ಖಾಲಿ ಇರೋದಿಲ್ಲ ನಮ್ಮ ಬೋನ್ ತೊಗೊಂಡ್ರೆ. ಅದಕ್ಕೆ ನಮ್ಮ ಬಾಡಿ ವೇಟು ಕಂಪ್ಯಾರಿಟಿವ್ಲಿ ಜಾಸ್ತಿ ಇರುತ್ತೆ. ಬಟ್ ನೀವು ಬರ್ಡ್ಸನ್ನು ತೊಗೊಂಡ್ರೆ ಇಲ್ಲಿ ಬೋನ್ಸು ಯೂಶ್ವಲಿ ಲಾಂಗ್ ಇರ್ತವೆ, ಸರಿನಾ? ಒಳಗಡೆ ಪೂರ್ತಿ ಖಾಲಿ ಇರುತ್ತೆ, ಹಾಲೋ ಇರುತ್ತೆ. ಓಕೆ, ಆ್ಯಂಡ್ ದಿಸ್ ಸ್ಪೇಸ್, ಹಾಲೋ ಸ್ಪೇಸ್, ಇಟ್ ಈಸ್ ಫಿಲ್ಡ್ ವಿತ್ ಏರ್. ಸೊ ಇವತ್ತರ ಒಳಗಡೆ ಇವು ಏರನ್ನು ತುಂಬಿಕೊಂಡಿರ್ತವೆ. ಏರ್ ಸ್ಯಾಕ್ಸ್ ಅಂದರೆ ಏರನ್ನು ತುಂಬಿರುವಂತಹ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ದಿಸ್ ಟೈಪ್ ಆಫ್ ಬೋನ್ಸ್ ಆರ್ ಕಾಲ್ಡ್ ಆ್ಯಸ್ ನಿಮ್ಯಾಟಿಕ್ ಬೋನ್ಸ್. ಪಿ ಇದೆ ಬಟ್ ಅದು ಪಿ ಸೈಲೆಂಟ್ ಆಗುತ್ತೆ. ನಿಮ್ಯಾಟಿಕ್ ಬೋನ್ಸ್. ವಾಟ್ ಆರ್ ದೀಸ್ ನಿಮ್ಯಾಟಿಕ್ ಬೋನ್ಸ್? ದ ಲಾಂಗ್ ಆ್ಯಂಡ್ ಹಾಲೋ and air filled bones which are found in the body of birds, they are called as pneumatic bones. ಯಾಕೆ ಇವತ್ತರ ಬೋನ್ಸ್ನಲ್ಲಿ ಇಲ್ಲಿ ಏರ್ ಬಂತು? ಬಿಕಾಸ್ ಈ ಏರ್ ಇಲ್ಲ ಅಂತಂದರೆ ಬೋನ್ ವೇಟು ಜಾಸ್ತಿ ಆಗ್ತಾ ಇತ್ತು. ಬೋನ್ ವೇಟ್ ಜಾಸ್ತಿ ಆಯಿತು ಅಂದರೆ ಇವು ಫ್ಲೈ ಆಗಲಿಕ್ಕೆ ಆ ಹೆವಿ ವೇಟನ್ನು ಲಿಫ್ಟ್ ಮಾಡೋದು, ಏರ್ ಗ್ರಾವಿಟೇಷನಲ್ ಫೋರ್ಸ್ ಅಪೋಸಿಟಾಗಿ ಲಿಫ್ಟ್ ಮಾಡಲಿಕ್ಕೆ ಇವಕ್ಕೆ ಕಷ್ಟ ಆಗುತ್ತೆ, ಹೌದಾ? ಅದಕ್ಕೆ ಇವೇನು ಮಾಡಿದ್ದಾವೆ, ಬರ್ಡ್ಸ್ ಹೆಂಗೆ ಎವಲ್ಯೂಷನ್ ಆಗಿ ವಿಕಸನ ಹೊಂದಿದ್ದಾವೆ, ಬಾಡಿ ಸೈಜು ಅಥವಾ ಬಾಡಿ ವೇಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಡ್ಯೂಸ್ ಆಗಲಿಕ್ಕೆ ಇವು ಟ್ರೈ ಮಾಡಿದ್ದಾವೆ. ಆರ್ ಯು ಗೆಟ್ಟಿಂಗ್ ದಿಸ್ ಪಾಯಿಂಟ್? ಸೊ ಇಲ್ಲಿ ಏರ್ ತುಂಬಿತು ಅಂತಂದರೆ ಆಟೋಮೆಟಿಕಲಿ ಎಂಟೈರ್ ಬಾಡಿ ವೇಟು ಕಡಿಮೆ ಆಯಿತು. ಸೊ ಬಾಡಿ ವೇಟ್ ಕಡಿಮೆ ಆಯಿತು ಅಂತಂದರೆ ಅವು ಆರಾಮವಾಗಿ ತಮ್ಮ ಬಾಡಿನ ಏರ್ನಲ್ಲಿ ಲಿಫ್ಟ್ ಮಾಡ್ಬೋದು, ಲಿಫ್ಟ್ ಮಾಡಿ ಅವು ಫ್ಲೈ ಮಾಡ್ಬೋದು. ಸೊ ಬರ್ಡ್ಸ್ ಅಂತಂದರೆ ಫ್ಲೈ ಅಂತ ಅರ್ಥ, ಫ್ಲೈಯಿಂಗ್ ಮೋಡ್ ಅಂತ ಅರ್ಥ. ಸೊ ಇವು ಫ್ಲೈ ಆಗಲಿಕ್ಕೆ, ಹಾರಾಡಲಿಕ್ಕೆ 2 ಇಂಪಾರ್ಟೆಂಟ್ ಮಾಡಿಫಿಕೇಷನ್ಸ್ ಕಂಡು ಬರ್ತವೆ ಬಾಡಿನಲ್ಲಿ. ಯಾವ್ಯಾವುದು? ಮೊದಲನೇದು ಈ 4 ಲಿಂಬ್. ಸೊ ಇಲ್ಲ ಬಾಕ್ಸ್ ಹಾಕ್ಬಿಡೋಣ. ಸೊ ಫಸ್ಟ್ ಮಾಡಿಫಿಕೇಷನ್ ಯಾವುದು? 4 ಲಿಂಬ್. ದ 4 limbs are modified into wings. 4 limbs are modified into wings which helps in flying. Second one is the bones are very long, hollow and air filled. These are called as pneumatic bones. So the body weight will be comparatively reduced. So these two are the modifications which help in ಫ್ಲೈಯಿಂಗ್. ಸೊ ನಮಗೆ ಯಾಕೆ ಹಾರಾಡ್ಲಿಕ್ಕಾಗಲ್ಲ? ಯಾಕಂದರೆ ನಮ್ಮ ಬಾಡಿ ವೇಟ್, ಬೋನ್ ವೇಟ್ ಎಷ್ಟು ಜಾಸ್ತಿ ಇದೆ ಅಂತಂದರೆ ಇದನ್ನು ಲಿಫ್ಟ್ ಮಾಡೋದು ಕಷ್ಟ ಆಗುತ್ತೆ. ಇನ್ ಕೇಸ್ ಲಿಫ್ಟ್ ಮಾಡಿದ್ರೂ ಗಾಳಿನಲ್ಲಿ ನಮಗೆ ಪೂರ್ತಿ ಸಪೋರ್ಟಿವ್ ಆಗಿ ವಿಂಗ್ಸ್ ಅಂತ ಇರೋದಿಲ್ಲ. ಅದನ್ನೇ ನೀವು ಬರ್ಡ್ಸ್ನಲ್ಲಿ ತೊಗೊಂಡ್ರೆ 4 limbs ಹೆಲ್ಪ್ ಮಾಡ್ತಾ ಇದ್ದಾವೆ ಮತ್ತು ಬಾಡಿ ವೇಟು ಹೆಲ್ಪ್ ಮಾಡ್ತಾ ಇದ್ದಾವೆ. You got this point? So these animals, they have an endoskeleton, but these skeletons, no doubt they are bony, but these bones are very long, hollow and air filled, and they are called as pneumatic bones. Sarina?
ನೆಕ್ಸ್ಟ್ ಒನ್, ಡೈಜೆಸ್ಟಿವ್ ಟ್ರ್ಯಾಕ್ಟ್ ವಿತ್ ಆನ್ ಎಕ್ಸ್ಟ್ರಾ ಚೇಂಬರ್. ಯಾಕೆ ಈ ಪಾಯಿಂಟ್ ಬಂತು? ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂದರೆ ಏನು? ಎಲಿಮೆಂಟರಿ ಕೆನಲ್, ಹೌದಾ, ವಿಚ್ ಸ್ಟಾರ್ಟ್ಸ್ ವಿತ್ ಮೌತ್ ಆ್ಯಂಡ್ ಎಂಡ್ಸ್ ವಿತ್ ಏನಸ್. ಬಟ್ ಇಫ್ ಯು ಟೇಕ್ ದ ಎಲಿಮೆಂಟರಿ ಕೆನಾಲ್ ಆಫ್ ಏವ್ಸ್, ಈ ಎಲಿಮೆಂಟರಿ ಕೆನಾಲಿಗೆ 2 ಎಕ್ಸ್ಟ್ರಾ ಚೇಂಬರ್ ಇದ್ದಾವೆ. ನಮ್ಮ ಬಾಡಿನಲ್ಲೂ ಚೇಂಬರ್ಸ್ ಇರ್ತವೆ. ಯಾವ್ಯಾವುದು? ಯೂಶ್ವಲಿ ಎಲಿಮೆಂಟರಿ ಕೆನಾಲು ಸ್ಟಮಕ್ಕನ್ನು ಫಾರ್ಮ್ ಮಾಡಿರುತ್ತೆ, ಇಂಟೆಸ್ಟೈನ್ ಇರುತ್ತೆ, ಪ್ಯಾಂಕ್ರಿಯಾಸ್ ಇರುತ್ತೆ, ಲಿವರ್ ಇರುತ್ತೆ. ಅದೆಲ್ಲವನ್ನು ಬಿಟ್ಟು ಇಲ್ಲಿ 2 ಎಕ್ಸ್ಟ್ರಾ ಚೇಂಬರ್ಸ್ ಇರ್ತವೆ. ಒಂದನ್ನು ಕ್ರಾಪ್ ಅಂತ ಕರೀತಾರೆ, ಇನ್ನೊಂದನ್ನು ಗಿಜಾರ್ಡ್ ಅಂತ ಕರೀತಾರೆ. Try to remember this word. The digestive tract is having extra chambers called as crop and gizzard. Now this crop is used for storing the food. ಫುಡ್ಡನ್ನು ಸ್ಟೋರ್ ಮಾಡಲಿಕ್ಕೆ ಮತ್ತು ಫುಡ್ಡನ್ನು ಸಾಫ್ಟ್ ಮಾಡಲಿಕ್ಕೆ ಈ ಕ್ರಾಪ್ ಅನ್ನುವಂತಹ ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರು ಹೆಲ್ಪ್ ಮಾಡುತ್ತೆ. ಗಿಜಾರ್ಡ್ ಅಂತಂದರೆ ಏನು? ನೀವು ಬರ್ಡ್ಸನ್ನು ತೊಗೊಂಡ್ರೆ ಸಾಕಷ್ಟು ಬರ್ಡ್ಸ್ಗಳು ಕಾಳುಗಳನ್ನು ತಿಂತವೆ, ಅಂದರೆ ಹಾರ್ಡ್ ಆಗಿರುವಂತಹ ಸಬ್ಸ್ಟಾನ್ಸಸ್ಗಳನ್ನು ಇವು ತಿಂತವೆ. ಸೊ ಆ ಗಟ್ಟಿಯಾಗಿರುವಂತಹ ಪದಾರ್ಥವನ್ನು ಗ್ರೈಂಡ್ ಮಾಡಲಿಕ್ಕೆ, ಯಾಕಂದರೆ ಇಲ್ಲಿ ಆಲ್ರೆಡಿ ಇಲ್ಲಿ ಬೀಗ್ನಲ್ಲಿ ಹಲ್ಲುಗಳಿಲ್ಲ, ಅಟ್ಲೀಸ್ಟ್ ಹಲ್ಲಿತ್ತು ಅಂದರೆ, ಟೀತ್ ಇತ್ತು ಅಂದರೆ ಗ್ರೇನ್ಸ್ಗಳನ್ನು ಅವು ಅಲ್ಲಿನೇ ಜಜ್ಜಿ ಅವನ್ನ ಅಗಿಬೋದಿತ್ತು. ಬಟ್ ಇಲ್ಲಿ ಟೀತ್ ಇಲ್ಲ ಅಂತಂದರೆ ಆ ಕೆಲಸನ ಯಾರು ಮಾಡ್ತಾ ಇದ್ದಾರೆ? ಈ ಗಿಜಾರ್ಡ್ ಅನ್ನುವಂತಹ ಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಒಂದು ಕಡೆ ಇಲ್ಲಿ ಲಾಸ್ ಆಗಿದೆ, ಅದನ್ನೇ ರೆಕ್ಟಿಫೈ ಮಾಡಲಿಕ್ಕೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ನಲ್ಲಿ ದೇ ಆರ್ ಹ್ಯಾವಿಂಗ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಗಿಜಾರ್ಡ್. ಗಿಜಾರ್ಡ್ ಅಂದರೆ ನಮ್ದು ಇದು ಮಿಕ್ಸರ್ ಜಾರ್ ಇರುತ್ತಲ್ಲ, ಮಿಕ್ಸರ್ ಜಾರ್ ಇದ್ದಂಗೆ. ಸೊ ದಿಸ್ ಗಿಜಾರ್ಡ್ ಇಟ್ ಹೆಲ್ಪ್ಸ್ ಇನ್ ಗ್ರೈಂಡಿಂಗ್ ದ ಫುಡ್ ಪಾರ್ಟಿಕಲ್ಸ್. ಸೊ ಗ್ರೇನ್ಸ್ಗಳನ್ನು ತಿನ್ನುವಂತಹ ಬರ್ಡ್ಸ್ಗಳಲ್ಲಿ ಈ ಗಿಜಾರ್ಡನ್ನು ನಾವು ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಎಲ್ಲಿರುತ್ತೆ? ಬಾಡಿ ಒಳಗಡೆ ಇರುತ್ತೆ. ಬಾಡಿ ಒಳಗಡೆ ಎಲ್ಲಿರುತ್ತೆ? ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ಅಂಟ್ಕೊಂಡು ಇರುತ್ತೆ. So in case of birds, the digestive tract is having extra chambers. The crop, which is used for softening and storing the food, and gizzard, this is used for grinding the food particles. Why there is a gizzard? Because these are the teethless. See here, where was that point? These are the toothless beak. These animals, they are having toothless beak. Next, respiration. ಸೊ ರೆಸ್ಪಿರೇಷನ್ ಈಸ್ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್. ಸೊ ಇವು ಟೆರಿಸ್ಟೈಲ್ ಇದ್ದು ಅಂತಂದರೆ ನಮ್ಗಳ ಥರ ಅವಕ್ಕೂ ಕೂಡ ಲಂಗ್ಸ್ ಇರುತ್ತೆ. ಬಟ್ ಲಂಗ್ಸನ್ನು ಬಿಟ್ಟು ಬಾಡಿನಲ್ಲಿ ಅಗೇನ್ ವೇರ್ ಯು ಕ್ಯಾನ್ ಫೈಂಡ್ ದ ಏರ್ ಈಸ್ ಆಲ್ಸೋ ಪ್ರೆಸೆಂಟ್ ಇನ್ ದ ಬೋನ್ಸ್. ಸೊ ದೀಸ್ ಏರ್ ಕ್ಯಾವಿಟೀಸ್ ಆಲ್ಸೋ ಹೆಲ್ಪ್ಸ್ ಇನ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಈಸ್ ವಿತ್ ದ ಹೆಲ್ಪ್ ಆಫ್ ಲಂಗ್ಸ್ ಆ್ಯಂಡ್ ಏರ್ ಫಿಲ್ಡ್ ಬೋನ್ಸ್, ದಟ್ ಈಸ್ ದ ನಿಮ್ಯಾಟಿಕ್ ಬೋನ್ಸ್. ಆ್ಯಂಡ್ ದ ಹಾರ್ಟ್ ಈಸ್ 4 chambered. ಸೊ ಇನ್ ಕೇಸ್ ಆಫ್ ಫಿಶಸ್ ಹಾರ್ಟ್ ಅಲ್ಲಿ 2 chamber ಇತ್ತು. ಆಂಫಿಬಿಯನ್ಸ್ ಆ್ಯಂಡ್ ರೆಪ್ಟೈಲ್ಸ್ ಒಳಗಡೆ 3 chambered ಇತ್ತು ಎಕ್ಸೆಪ್ಟ್ ದ ಕ್ರೊಕೊಡೈಲ್. ಆ್ಯಂಡ್ ಇನ್ ಕೇಸ್ ಆಫ್ ಬರ್ಡ್ಸ್ ಮತ್ತು ಅದರ ನೆಕ್ಸ್ಟು ಮ್ಯಾಮಲ್ಸ್, ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್ ಅಲ್ಲಿ ಹಾರ್ಟು 4 chambered. 4 chambered ಅಂದರೆ ಮೇಲ್ಗಡೆ 2 ಆರಿಕಲ್ಸ್ ಇರ್ತವೆ, ಕೆಳಗಡೆ 2 ವೆಂಟ್ರಿಕಲ್ಸ್ ಇರ್ತವೆ, ಹೌದಾ? ಸೊ ದ ಹಾರ್ಟ್ ಈಸ್ 4 chambered. This is auricle and this is ventricle, and these are the warm-blooded animals. For the first time we are studying warm-blooded because fishes, amphibians and reptiles avu cold-blooded, poikilotherms iddu. Birds and mammals, they are the warm-blooded animals. Andre these are the homeotherms. Ee word meaning enu? These are the animals which cannot regulate their body temperature. ಇವತ್ರ ಬಾಡಿ ಟೆಂಪ್ರೇಚರ್ ಯಾವತ್ತು ಒಂದೇ ರೀತಿಯಾಗಿ ಮೇಂಟೈನ್ ಮಾಡ್ತವೆ. ಅದಕ್ಕೆ ನೋಡಿ ಬರ್ಡ್ಸ್ಗಳು ಯಾವತ್ತು ಮೈಗ್ರೇಟ್ ಮಾಡ್ತವೆ, ವಲಸೆ ಹೋಗ್ತವೆ ಅಂತ ನಾವು ಕೇಳಿದ್ದೀವಿ. ಯಾಕೆ? ಫಾರ್ ಎಕ್ಸಾಂಪಲ್, ಇವಾಗ ಇಂಡಿಯಾದಲ್ಲಿ ಬೇಸಿಗೆ ಕಾಲ ಇದೆ ಅಂತ ತಿಳ್ಕೊಳ್ಳಿ. ಇವತ್ತರ ಬಾಡಿ ಟೆಂಪ್ರೇಚರು ಬೇಸಿಗೆ ಕಾಲಕ್ಕೆ ಅಲ್ಲಿಗೆ ಸೂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇವು ಒಂದೇ ಟೆಂಪ್ರೇಚರ್ ಇರ್ತವೆ. ಅದೇ ಚಳಿಗಾಲ ತೊಗೊಂಡ್ರೆ ಹೊರಗಡೆ ಟೆಂಪ್ರೇಚರು ಫುಲ್ ಕೋಲ್ಡ್ ಆಗಿರುತ್ತೆ. ಆವಾಗೂ ಕೂಡ ಇವಕ್ಕೆ ತಮ್ಮ ಬಾಡಿ ಟೆಂಪ್ರೇಚರನ್ನು ಹೊರಗಡೆ ಥರ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದೀಸ್ ಆರ್ ದ ವಾರ್ಮ್ ಬ್ಲಡೆಡ್. ಸೊ ಇವತ್ತರ ಬಾಡಿ ಟೆಂಪ್ರೇಚರಿಗೆ ಹೊಂದುವಂತಹ ಟೆಂಪ್ರೇಚರು ಯಾವ ಜಾಗದಲ್ಲಿ ಇರುತ್ತೋ ಅಲ್ಲೇ ಈ ಬರ್ಡ್ಸ್ಗಳು ವಲಸೆ ಹೋಗ್ತವೆ. ಸೊ ಅಲ್ಲಿ ಅಗೇನ್ ಮತ್ತೆ ಸೀಸನ್ ಚೇಂಜ್ ಆಯಿತು ಅಂತಂದರೆ ಮತ್ತೆ ಅವು ವಲಸೆ ಮತ್ತೆ ಅದೇ ಪ್ಲೇಸಿಗೆ ಬರ್ತವೆ. ಸೊ ಮೈಗ್ರೇಷನ್ ಎದಕ್ಕಾಗುತ್ತೆ ಬರ್ಡ್ಸ್ನಲ್ಲಿ, ವಲಸೆ ಎದಕ್ಕೆ ಹೋಗ್ತವೆ ಅಂದರೆ ಒನ್ ಆಫ್ ದ ರೀಸನ್ಸ್ ದೀಸ್ ಆರ್ ದ ವಾರ್ಮ್ ಬ್ಲಡೆಡ್ ಆ್ಯನಿಮಲ್ಸ್. ಇವು ತಮ್ಮ ಬಾಡಿ ಟೆಂಪ್ರೇಚರನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ.
So they have a constant body temperature. Are you getting? So this point we call it as warm blooded animals. Last one is about reproduction. So they exhibit internal fertilization. ಸೊ ಇಲ್ಲಿಯೂ ಕೂಡ ಸೆಕ್ಸಸ್ ಸಪ್ರೇಟ್ ಇರ್ತವೆ. ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಏನು? ಫೀಮೇಲ್ ಬಾಡಿ ಒಳಗಡೆ ಸ್ಪರ್ಮ್ ಮತ್ತು ಎಗ್ಗು ಫ್ಯೂಸ್ ಆಗಿ ಫಲೀಕರಣ ಪ್ರೊಸೆಸ್ಸು ಫೀಮೇಲ್ ಬಾಡಿ ಒಳಗಡೆ ಆಗ್ತಾ ಇರುತ್ತೆ. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಇಂಟರ್ನಲ್ ಫರ್ಟಿಲೈಸೇಷನ್. ಆ್ಯಂಡ್ ದೀಸ್ ಆರ್ ದ ಓವಿಪ್ಯಾರಸ್ ಎನಿಮಲ್ಸ್. ಅಂದರೆ ಅಗೇನ್ ದೀಸ್ ಆರ್ ದ ಎಗ್ ಲೇಯಿಂಗ್ ಎನಿಮಲ್ಸ್. ನಮ್ಗೆ ಗೊತ್ತಿದೆ ಹಕ್ಕಿಗಳು ಯಾವತ್ತು ಗೂಡನ್ನು ಕಟ್ಟಿ ಅದರ ಒಳಗಡೆ ಅವು ಮೊಟ್ಟೆಯನ್ನು ಇಡ್ತವೆ. ಸೊ ಎಗ್ಗನ್ನು ಲೇ ಮಾಡಿದರೆ ಅವು ಏನವು? ಓವಿಪ್ಯಾರಸ್ ಎನಿಮಲ್ಸ್. ಆ್ಯಂಡ್ ಲಾಸ್ಟ್ ಒನ್ ಈಸ್ ಡೈರೆಕ್ಟ್ ಡೆವಲಪ್ಮೆಂಟ್. ಸೊ ರೆಪ್ಟೈಲ್ಸ್ಗಳ ಥರ ಇಲ್ಲಿಯೂ ಕೂಡ ಡೈರೆಕ್ಟ್ ಡೆವಲಪ್ಮೆಂಟ್. ಝೈಗೋಟ್ ಇದ್ದದ್ದು, ಮೊಟ್ಟೆ ಇದ್ದದ್ದು ಒಡೆದು ಒಂದು ಮರಿ ಹೊರಗಡೆ ಬರುತ್ತೆ. ಇಂಟರ್ಮಿಡಿಯೇಟ್ ಆಗಿ ಲಾರ್ವಾ ಅಂತ ಇಲ್ಲಿ ಕಂಡು ಬರೋದಿಲ್ಲ. ಓಕೆ, ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದ ಕ್ಲಾಸ್ ಏವ್ಸ್. ಸೊ ಬರ್ಡ್ಸ್ನಲ್ಲಿ ಕಂಡುಬರುವಂತಹ ಇವು ಕೆಲವೊಂದು ವಿಶಿಷ್ಟವಾದಂತಹ ಗುಣಲಕ್ಷಣಗಳು. ಒಂದಕ್ಕೊಂದು ಪಾಯಿಂಟಿಗೆ ಇಲ್ಲಿ ಆಲ್ವೇಸ್ ಕನೆಕ್ಷನ್ ಇರುತ್ತೆ. ಅದನ್ನು ನೀವು ನೋಡಿಕೊಂಡು ಓದಿದರೆ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಓಕೆ, ಇದರಲ್ಲಿ ಫುಲ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಒಂದು 4 ಲಿಂಬು ಮತ್ತು ಒಂದು ನಿಮ್ಯಾಟಿಕ್ ಬೋನ್ಸ್. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಅವನ್ನ ರೆಫರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ ಇದೆ, ಅದನ್ನು ರೆಫರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಕ್ಲಾಸ್ ಯಾವುದು? ಮ್ಯಾಮಲಿಯಾ. ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಸ್ಟಡಿ ದ ಕ್ಲಾಸ್ ಮ್ಯಾಮಲಿಯಾ. ಮ್ಯಾಮಲಿಯಾ ಮುಗೀತು ಅಂದರೆ ಎನಿಮಲ್ ಕಿಂಗ್ಡಮ್ ಲೆಸನ್ 4th ಚಾಪ್ಟರ್ ಫುಲ್ ಕಂಪ್ಲೀಟ್ ಆಗಿ ಮುಗ್ದಂಗೆ. ಸೊ ಒಂದು ಫುಲ್ ಕಂಪ್ಲೀಟ್ ಯೂನಿಟು ಮುಗಿಯುತ್ತೆ. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ದ ಕ್ಲಾಸ್ ಮ್ಯಾಮಲಿಯಾ. ಟಿಲ್ ದೆನ್, stay safe. Thank you for watching.